ಸರ್ ನಾನು ಇವತ್ತವರೆಗೂ ಹೊರಗಡೆ ಹೋಗೋದೇ ಇಲ್ಲ. ಇದೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ರೇಷನ್ ಕೊಟ್ಟರು ನಾವು ಹೋಗಲ್ಲ, ದುಡ್ಡು ಕೊಡ್ತೀನಿ ಬಂದು ತೊಗೊಂಡೋಗಿದ್ರು ನಾವು ಹೋಗಲ್ಲ. ಪವಾಡ ರೀತಿ ಬದಲಾಗಿದೆ. ಹುಚ್ಚೂರನ್ನ ರೆಡಿ ಮಾಡಿ ಮನೆ ಕಳಿಸಿ ವಿತ್ ವಿಡಿಯೋ ಬಿಫೋರ್ ಆಫ್ಟರ್. ಸರ್ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಿದೀವಿ ಅಂತ ನಿಮಗೆ ಅನ್ಸಿದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ. ಇದು ಒಂದು ಪುಣ್ಯ ಕ್ಷೇತ್ರ ಆಗಿ ಬೆಳೆಯುತ್ತೆ, ಧರ್ಮ ಕ್ಷೇತ್ರವಾಗಿ ಬೆಳೆಯುತ್ತೆ. ಧರ್ಮ ಕ್ಷೇತ್ರ ಅಂತಾನೆ ಹೆಸರಿಡ್ತೀನಿ. ನಾನು ಒಳ್ಳೇದು ಮಾಡ್ತಿದ್ದೆ, ಒಳ್ಳೇದೇ ಆಗ್ಬೇಕು. ನನಗೆ ಕೆಟ್ಟದಾಗ್ತಾ ಇದೆ ಅಂದರೆ ನಾನು ಸರಿ ಇಲ್ಲ ಅಂತಲೇ ಅರ್ಥ. ಈಗ ಮೇಡಮ್ ಕೇಳ್ತೀನಿ, ಈಗ ಊಟದ್ದೆಲ್ಲ ಬಂತು, ಏನೇನೆಲ್ಲ ಮಾಡ್ತೀರಾ ದಿನ, ಏನೇನು ಇರುತ್ತೆ ಸರ್? ಬೆಳಗ್ಗೆ ಅಂತ ಬಂದರೆ ನೀವು ಮಾಮೂಲಿ ನಾವು ಮನೇಲಿ ಮಾಡ್ತೀವಲ್ಲ, ಚಪಾತಿ, ದೋಸೆ, ಪುಳಿಯೋಗರೆ, ಚಿತ್ರಾನ್ನ, ಪಲಾವು, ಪ್ರತಿದಿನ ಒಂದೊಂದಂತ ಮೆನು ಇರುತ್ತೆ. ಸೊ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಮಧ್ಯಾಹ್ನ ಅಷ್ಟೇ ಊಟ ಅಂದರೆ ಪಲ್ಯ ಇರುತ್ತೆ, ಅನ್ನ, ಸಾಂಬಾರು, ಹಪ್ಪಳ ಎಲ್ಲ. ನೈಟಿನ ಊಟ ಮಾತ್ರ ಕಂಪಲ್ಸರಿ ಮುದ್ದೆ, ಅನ್ನ, ಸಾಂಬಾರು, ಹಪ್ಪಳ ಆ ಥರದ್ದಿರುತ್ತೆ ಸರ್. ಯಾಕೆ ವಯಸ್ಸಾದವರು ತುಂಬ ನಿಮಗೆ ಪಲಾವು ಗಿಲೋಗಿ ಅಂತ ಇಷ್ಟಕ್ಕಿಂತ ಮುದ್ದೆ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಊಟ ಅವರಿಗೆ. ಯಾಕೆ ವಯಸ್ಸಾಗಿರೋರ್ಗೆ ಅದೇ ತುಂಬ ಇಷ್ಟ. ಸೊ ಅದೇ ಮನೇಲಿ ನಾವು ಯಾವ ರೀತಿ ಊಟ ಮಾಡ್ತೀವೋ ಇಲ್ಲೂ ಅದೇ ರೀತಿಯೇ ಪ್ರತಿದಿನ ಬೇರೆ ಬೇರೆ ಅಂಥದ್ದು ಊಟದ್ದಿರುತ್ತೆ. ಟಿಫನ್ದಾಗಿರ್ಬೋದು, ಊಟದಾಗಿರ್ಬೋದು, ನೈಟ್ ಊಟದಾಗಿರ್ಬೋದು, ಎಲ್ಲ ಬೇರೆ ಬೇರೆ ಥರನೇ ಇರುತ್ತೆ. ಈಗ ರೈಸ್ ಅಥವಾ ಮುದ್ದೆನ ಎಷ್ಟೆಲ್ಲ ಮಾಡ್ತೀರಾ ಸರ್? ಒಂದು ಸಲಕ್ಕೆ ನಾವು ಮಾಡಿದ್ರೆ ಒಂದು 25 kg ಹಾಕ್ತೀವಿ ಸರ್, ಒಂದು ಮೂಟೆ ಒಂದು ಟೈಮಿಗೆ. ಹೌದು ಸರ್. ಈಗ ನಾವೇ ದೇವ್ರ ಮಕ್ಕಳಿಗೆ ಅಂತಲೇ ಇಲ್ಲ, ಈಗ ಬಂದವ್ರಿಗೂ ಪ್ರಸಾದ ವ್ಯವಸ್ಥೆ ಇದ್ದೇ ಇರುತ್ತೆ ಸರ್. ಎಲ್ಲಿಂದ ದೂರದಿಂದ ಬಂದಿರ್ತಾರೆ, ದೇವಸ್ಥಾನಕ್ಕಂತ ಬಂದಿರ್ತಾರೆ, ಯೋಗಿನ ನೋಡೋಕ್ಕಂತ ಬಂದಿರ್ತಾರೆ, ಅವ್ರು ಯಾರು ಹಸ್ಕೊಂಡು ಹೋಗ್ಬಾರ್ದು. ಅವರಿಗೆಲ್ಲ ಊಟ ಕೊಟ್ಟು ನಾವು ಊಟ ಮಾಡಿಸಿ ಕಳಿಸೋದು ಸರ್ ನಮ್ಮ ಆಶ್ರಮದಲ್ಲಿ. ಯಾರೇ ಬಂದ್ರು ಮೊದಲ ಆದ್ಯತೆ ಪ್ರಸಾದ. ಇದೆಲ್ಲ ಎಲ್ಲಿಂದ ಬರುತ್ತೆ ನಿಮಗೆ? ಜನ ನೋಡಿ ಸರ್, ನಾನು ಇವತ್ತವರೆಗೂ ಹೊರಗಡೆ ಹೋಗೋದೇ ಇಲ್ಲ. ಇದೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ರೇಷನ್ ಕೊಟ್ಟರು ನಾವು ಹೋಗಲ್ಲ, ದುಡ್ಡು ಕೊಡ್ತೀನಿ ಬಂದು ತೊಗೊಂಡೋಗಿದ್ರು ನಾವು ಹೋಗಲ್ಲ. ಓಕೆ, ಈ ಥರ ರೇಷನ್ ಇದೆ, ಇಷ್ಟು ಮೂಟೆ ಇದೆ, ಬರಪ್ಪ ತೊಗೊಂಡೋಗಪ್ಪ, ಹೋಗಲ್ಲ ಸರ್. ನೀವು ದುಡ್ಡು ನೀವು ಎಷ್ಟಾರ ಕೊಡ್ತೀನಿ, ನಾನು ಹೋಗಲ್ಲ. ಇಲ್ಲಿಗೆ ತಂದು ಕೊಡಬೇಕು. ನಂಬಿಕೆ ಇದ್ದರೆ ನಮ್ಮ ಸಂಸ್ಥೆದ ಅಕೌಂಟ್ ಇದೆ, ಅಲ್ಲಿಗೆ ಡೈರೆಕ್ಟ್ ಹಾಕ್ಬಿಡ್ಬೋದು. ಖುಷಿ ಇದ್ದರೆ. ನಂಬಿಕೆ ಇಲ್ಲ ಅಂದರೆ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ಅಷ್ಟೇ ಸರ್. ದೇವ್ರ ಹೆಸರಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಇದು ಯಾರನ್ನ ಮೆಚ್ಚಬೇಕನ್ನೋದು ಏನಿಲ್ಲ ಸರ್. ಭಗವಂತನ ಸೇವೆ, ಭಗವಂತನ ಆಶೀರ್ವಾದ. ನಿಮ್ಗೇನಾದರೂ ಒಂದು ಸ್ವಲ್ಪ ಭಯ ಭಕ್ತಿ ಏನಾದರೂ ಕಾಣ್ತಾ ಇದೆ ಅಂದರೆ ಸ್ವಾಮಿ ಆಶೀರ್ವಾದದಿಂದ. ಅಲ್ಲಿ ವಿಗ್ರಹದ ಮುಂದೆ ಎಷ್ಟು ಜನ ಕೂತಿದ್ರು, ಯಾವ ಥರ ಪ್ರೇಯರ್ ಮಾಡ್ತಿದ್ರು, ಯಾವ ಥರ ಬೇಡ್ಕೊಂತ ಇದ್ರು. ಒಂದು ಪಕ್ಷ ಏನಾದರೂ ಸ್ವಾಮಿ ವಿಗ್ರಹ ಅಲ್ಲಿ ಇರಲಿಲ್ಲ ಅಂದಿದ್ರೆ ಅವ್ರನ್ನೆಲ್ಲ ಅಷ್ಟು ಭಯ ಭಕ್ತಿಯಿಂದ ಕೂರಿಸೋದಕ್ಕೆ ಸಾಧ್ಯ ಇತ್ತ? ನಾವು ಆಗ್ತಿತ್ತ ಹೇಳಿ? ನೀವೇ ಹೇಳಿ. ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂಥರ, ಒಬ್ಬೊಬ್ಬರ ಮನಸ್ಥಿತಿ ಒಂದೊಂಥರ. ಅವ್ರನ್ನೆಲ್ಲ ಮನುಷ್ಯರನ್ನ ಮಾಡಿ ಆ ಭಗವಂತನ ಮುಂದೆ ಕೂತ್ಕೊಂಡು ಭಗವಂತನ ಬೇಡ್ಕೊಳ್ತಾರೆ ಅವರು. ತಂದೆ ಅನ್ನ ಕೊಟ್ಟವ್ರ ಮನೆ ಚೆನ್ನಾಗಿರಲಿ, ಅನ್ನ ಕೊಟ್ಟವ್ರ ಮನೆ ಚೆನ್ನಾಗಿರಲಿ ಅಂತ ಹೇಳ್ಬೇಕು ಫಸ್ಟ್ ನಾವು. ಅರ್ಥ ಆಯ್ತಾ ಸರ್? ದೇವ್ರು ನಮ್ಗೆ ಒಳ್ಳೇದು ಮಾಡಲಿ ಅನ್ನೋದಕ್ಕಿಂತ ನಮ್ಗೆ ಅನ್ನ ಕೊಟ್ಟವ್ರ ಮನೆ ಚೆನ್ನಾಗಿರಲಿ ಅಂತ ನಾವು ಬೇಡ್ಕೊತೀವಿ ಪ್ರತಿದಿನ. ಓಕೆ, ಈಗ ಕೆಲವರು ಮೆಂಟಲಿ ಡಿಸ್ಟರ್ಬ್ ಆಗಿರೋರು ಕೂಡ ಇದ್ದಾರೆ, ಅವ್ರನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಇಲ್ಲಿಗೆ ಬಂದ ತಕ್ಷಣ ಪವಾಡ ರೀತಿಯಲ್ಲಿ ಬದಲಾಗ್ತಾರೆ ಸರ್. ನಾನು 1000 ನೋಡ್ಬಿಟ್ಟಿದ್ದೀನಿ, ಪವಾಡ ರೀತಿಯಲ್ಲಿ ಬದಲಾಗಿದ್ದಾರೆ. ಹುಚ್ಚೂರನ್ನ ರೆಡಿ ಮಾಡಿ ಮನೆ ಕಳಿಸಿದ್ದೀನಿ ವಿತ್ ವಿಡಿಯೋ ಬಿಫೋರ್ ಆಫ್ಟರ್. ನಾಳೆ ಬೆಳಿಗ್ಗೆ ಕೊಡ್ತೀನಿ ನಿಮಗೆ. ಓಕೆ, ಕಣ್ಣು ಮುಂದೆ ತೋರಿಸ್ತೀನಿ ಸರ್. ಪವಾಡ ರೀತಿಯಲ್ಲಿ ಬದಲಾಗಿದ್ದಾರೆ. ಭಗವಂತನ ಆಶೀರ್ವಾದ. ಕಷ್ಟ ಕೊಡೋನು ಅವನೇ, ಕೊನೆದೇ ಕೈ ಹಿಡಿದು ನಡೆಸೋನು ಅವನೇ. ಕಲಿಯುಗದಲ್ಲಿ ಶನೀಶ್ವರ ಸ್ವಾಮಿಯ ಪವಾಡ ಆಶೀರ್ವಾದ ಅದು ಪಡ್ಕೊಂಡವ್ರಿಗೆ ಅಷ್ಟೇ ಗೊತ್ತು ಸರ್. ಆದರೆ ಇಷ್ಟೆಲ್ಲ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರಾ? ಜನಸ್ನೇಹಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಚಾನ್ಸ್ ಇಲ್ಲ ಸರ್. ಅದಕ್ಕೆಲ್ಲ ಯಾರು ಕಾರಣ? ಸ್ವಾಮಿನೇ ಕಾರಣ. ಸ್ವಾಮಿ, ಕರ್ನಾಟಕದ ಜನತೆ. ನಮಗೆ ಶನೇಶ್ವರ ಸ್ವಾಮಿ ಬಿಟ್ಟರೆ ಬೇರೆ ಪ್ರಪಂಚ ಗೊತ್ತಿಲ್ಲ ಸರ್. ಓಕೆ, ಮುಂದೆ ಏನೆಲ್ಲ ಮಾಡೋ ಪ್ಲ್ಯಾನ್ಗಳಿದೆ ನಿಮ್ಮದು? ಇದೆ ಸರ್, ತುಂಬ ಕನಸಿದೆ. ಹೋಗ್ತಾ ಹೋಗ್ತಾ ಒಂದೊಂದಾಗಿ ಸಮಾಜದ ಮುಂದೆ ಇಡ್ತಾ ಹೋಗ್ತೀವಿ. ತುಂಬ ಅದ್ಭುತವಾಗಿರುತ್ತೆ. ಇದು ಒಂದು ಪುಣ್ಯ ಕ್ಷೇತ್ರ ಆಗಿ ಬೆಳೆಯುತ್ತೆ, ಧರ್ಮ ಕ್ಷೇತ್ರವಾಗಿ ಬೆಳೆಯುತ್ತೆ. ಧರ್ಮ ಕ್ಷೇತ್ರ ಅಂತಲೇ ಹೆಸರಿಡ್ತೀನಿ. ಧರ್ಮ ಕ್ಷೇತ್ರನೇ ಆಗುತ್ತೆ. ಲಕ್ಷಾಂತರ ಜನ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಇನ್ನು 9 ವರ್ಷಗಳ ಒಳಗೆ ತೇರು ಕೂಡ ಎಳಿತೀನಿ ಸರ್ ಸ್ವಾಮಿದು. ಓಕೆ, ಅಲ್ಲೇನೋ ಬೇರೆ ಕಡೆ ಎಲ್ಲೋ ಜಮೀನು ಜಾಗ ತೊಗೊಂಡಿದ್ದೀರಾ, ಏನೋ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ ಸರ್. ಇವಾಗ 2 ಎಕರೆ ಜಮೀನು ನಾವು ತೊಗೊಂಡಿದ್ದೀವಿ ಆಶ್ರಮಕ್ಕೆ ಅಂತ. ಓಕೆ, ಇಲ್ಲಿ ಜಾಗ ಸಾಲ್ತಿಲ್ಲ ಅನ್ನೋ ಕಾರಣಕ್ಕೆ ಜನ ಕೊಟ್ಟಂಥ ಹಣನ ಉಳಿಸಿ ಅದನ್ನು ಕೂಡ 2 ಎಕರೆ ತೊಗೊಂಡು ಸದ್ಯಕ್ಕೆ ಟೋಟಲ್ 4 ಎಕರೆ ಇದೆ. ಅದು 1-2 ಎಕರೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿಲ್ಲ, ಒಂದು ಸ್ವಲ್ಪ ಗೊಂದಲದಲ್ಲಿದೆ. 2 ಎಕರೆ ಕ್ಲಿಯರ್ ಆಗಿದೆ. 2 ಎಕರೆನ ನಾವು ಟೋಟಲಾಗಿ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಹೆಸರಿಗೆ ಬರೆದಿದ್ದೀವಿ. ಅದು ಕೂಡ ಕೆಲಸ ನಡೀತಾ ಇದೆ. ಅಂದರೆ ಅಲ್ಲಿ ಏನೆಲ್ಲ ಮಾಡ್ತೀರಾ? ಅಲ್ಲಿ ನೀವು ಸ್ಕೂಲ್ ಇರುತ್ತೆ, ಆಶ್ರಮ ಇರುತ್ತೆ, ಗೋಶಾಲೆ ಇರುತ್ತೆ. ಆಮೇಲೆ ಯಾರಾದರೂ ಬಡವರು ಬಗ್ಗರು ಬಂದರೆ ಉಚಿತವಾಗಿ ಮದುವೆ ಮಾಡ್ಕೊಂಡು ಹೋಗಿ ಚೌಟ್ರಿ ಇರುತ್ತೆ. ಫ್ರೀಯಾಗಿ, ₹1 ಫೀಸ್ ಕೊಟ್ಟಂಗಿಲ್ಲ.
ಅವ್ರಿಗೆ ಶಕ್ತಿ ಅನುಸಾರವಾಗಿ ಬೇಕಾದ್ರೆ ಅಲ್ಲಿರೋ ದೇವ್ರ ಮಕ್ಳಿಗೆ ಊಟ ಹಾಕಿಸ್ಬೋದು. ಓಕೆ. ಬಂದು ಚೌಟ್ರಿ ಇರುತ್ತೆ, ಮದುವೆ ಮಾಡ್ಕೊಂಡು ಹೋಗ್ಬೋದು. ಬಡ ಮಕ್ಕಳಿಗೆ ಯಾರೋ ಕಷ್ಟದಲ್ಲಿ ಇರ್ತಾರೆ, ತುಂಬ ಜನ ಕಷ್ಟದಲ್ಲಿದ್ದಾರೆ ಈ ಪ್ರಪಂಚದಲ್ಲಿ, ನಮಗೆ ಕಳೆದು ಕಾಣದೇ ಇರ್ಬೋದು. ಒಂದು ಮದುವೆ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅನುಭವಿಸಿರೋರ್ಗೆ ಅಷ್ಟೇ ಗೊತ್ತು. ಎಷ್ಟೋ ಬಡ ಹೆಣ್ಮಕ್ಳಿಗೆ ಮದುವೆನೇ ಮಾಡೋಕ್ಕಾಗಲ್ಲ, ದೇವಸ್ಥಾನಗಳಲ್ಲಿ ಒದ್ದಾಡ್ತಿರ್ತಾರೆ. ಎಲ್ಲೋ ಒಂದು ಕಡೆ ಅವ್ರಿಗೊಂದು ಆಸೆ ಇರುತ್ತೆ, ನಾನು ಒಂದು ಸಣ್ಣದಾಗ ಒಂದು ಚೌಟ್ರಿ ಮದುವೆ ಮಾಡ್ಕೋಬೇಕು ಅಂತ. ಆ ಒಂದು ಕನಸನ್ನ ಈಡೇರಿಸ್ಬೇಕು. ದೇವ್ರ ಮಕ್ಕಳ ಮುಂದೆ ಒಂದೊಂದು ದಿನ ಏನಾರ ಅಂತ ಅವಕಾಶ ಸಿಕ್ಕರೆ ಬಡ ಹೆಣ್ಮಕ್ಳಿಗೆ ನಮ್ಮ ಕಡೆಯಿಂದ ಒಂದು ಅವ್ರಿಗೆ ಮದುವೆಗೆ ಬೇಕಾಗೋ ತಾಳಿ ಆಗಿರ್ಬೋದು, ಅವ್ರಿಗೆ ಬೇಕಾಗೋ ವಸ್ತ್ರಗಳಾಗಿರ್ಬೋದು ನಮ್ಮ ಕಡೆಯಿಂದ ಉಚಿತವಾಗಿ ಸಿಗುತ್ತೆ. ಅದು ಹೇಳ್ಕೋಬಾರ್ದು. ಸಮಯ ಸಂದರ್ಭ ದೇವ್ರು ನಮ್ಗೆ ಶಕ್ತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಈ ಕೆಲಸನೂ ಮಾಡ್ತೀವಿ. ಓಕೆ. ಏನೋ ಎಷ್ಟು ಯಾವ ಮಟ್ಟದಲ್ಲಿ ನಡೀತಾ ಇದೆ ಕೆಲಸ ಅಲ್ಲಿ? ತುಂಬ ಲೋ ಲೆವೆಲಲ್ಲಿದೆ ಸರ್. ಓಕೆ. ನಾವು ಕನಸು ಕಟ್ಟಿದ್ದೀವಿ, ಇವಾಗೆಲ್ಲ ನಿಮ್ಮ ಕನಸು ಹೇಳ್ಬಿಟ್ವಿ, ಬಟ್ ಇದು ನಡೆಸೋದಕ್ಕೆ ತುಂಬ ಕಷ್ಟ ಇದೆ. ಒಂದು ಫೌಂಡೇಶನ್ ಹಾಕೋಕ್ಕೆ ತುಂಬ ಎಷ್ಟು ಕಷ್ಟ ಇದೆ ಅಂತ ನೀವು 30-40 ಮನೆ ಕಟ್ಟಿದರೆ ನಿಮ್ಗೆ ಅದರ ಅನುಭವ ಇರುತ್ತೆ. ನಾನಿವತ್ತು 170 ಅಡಿ ಉದ್ದ 60 ಅಡಿ ಅಗಲ ಒಂದು ಆಶ್ರಮ ಇವಾಗ ನಾವು ಕಟ್ಟಕ್ಕೆ ಶುರು ಮಾಡಿರೋದು. ಬರೋಬ್ಬರಿ 40-50 ಟನ್ ಕಬ್ಬಣನೇ ಬೇಕು ಸರ್. ಓಹೋ. ಆಯಿತಾ, 40-50 ಲಕ್ಷ ರೂಪಾಯಿ ಕಬ್ಬಣ ಬೇಕು. ಯಾರನ್ನ ಕೇಳ್ಬೇಕು ಸರ್? ಅಂದರೆ ಇದಕ್ಕೆಲ್ಲ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಪ್ಲ್ಯಾನ್ ಏನಿಲ್ಲ ಸರ್, ದೇವ್ರ ಮೇಲೆ ಭಾರ ಅಷ್ಟೇ. ನಾನು ಒಳ್ಳೇದು ಮಾಡ್ತಿದ್ದೆ ಒಳ್ಳೇದೇ ಆಗ್ಬೇಕು, ನನಗೆ ಕೆಟ್ಟದಾಗ್ತಾ ಇದೆ ಅಂದರೆ ನಾನು ಸರಿ ಇಲ್ಲ ಅಂತಲೇ ಅರ್ಥ. ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೋತೀನಿ. ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ನಂಗೆ ಒಳ್ಳೇದೇ ಆಗಬೇಕು. ನಾನು ಮಾಡಿ ಸಕ್ಸಸ್ ಆಗಲಿಲ್ಲ ಅಂದರೆ ನಾನು ಸರಿ ಇಲ್ಲ, ನಾನು ಕೆಟ್ಟವನೇ ಅಂತಲೇ ಅರ್ಥ ಅಲ್ಲಿಗೆ. ನನ್ನನ್ನು ನಾನೇ ಡಿಸೈಡ್ ಮಾಡ್ಕೊತೀನಿ. ನನಗೆ ಯಾರೋ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ನಾನು ದೇವ್ರನ್ನ ಆಳವಾಗಿ ನಂಬ್ತೀನಿ. ದೇವ್ರ ಪಾದಕ್ಕೆ ಹೋಗಿ ಇಟ್ಬಿಡ್ತೀನಿ, ಸ್ವಾಮಿ ಈ ಕೆಲಸ ಮಾಡ್ತಾಯಿದ್ದೀನಿ, ಈ ಕೆಲಸಕ್ಕೆ ಶಕ್ತಿನೂ ನೀವೇ, ಸ್ಫೂರ್ತಿನೂ ನೀವೇ. ಅವಾಗ ಅಂತಾನೆ ಭಗವಂತ, ನೋಡು ಮಗನೇ, ನಾನು ಬರೋಕ್ಕಾಗಲ್ಲ, ನನ್ನ ರೂಪದಲ್ಲಿ ಒಂದಷ್ಟು ಜನ ಕಳಿಸ್ಕೊಡ್ತೀನಿ. ಯಾಕೆಂದರೆ ನಾನು ಬರೋಕ್ಕಾಗಲ್ಲ ಅಂದರೆ ಅದರ ಅರ್ಥ ಅಷ್ಟು ಫ್ರೀಯಾಗಿಲ್ಲ ಅಂತ. ಅಂದರೆ ಏನೇನು ಬೇಕಾಗ್ಬೋದು ಅಲ್ಲಿ ಸರ್? ಇಟ್ಟಿಗೆ ಬೇಕು, ಮಳ್ಳು ಬೇಕು, ಜಲ್ಲಿ ಬೇಕು. ಒಂದು ಇಟ್ಟಿಗೆ 34 ರೂಪಾಯಿ ಇದೆ ಸರ್. ಈಗ ಅಂದರೆ ನಾನು ಕೇಳ್ತಾ ಇರೋದು, ನಿಮಗೆ ಇಟ್ಟಿಗೆ ಅಥವಾ ಮರಳು ಇಲ್ಲ ಏನಾದ್ರು ತಂದು ಕೊಡ್ಬೋದಾ ಏನು, ಅಥವಾ ದುಡ್ಡಿನ ಮುಖಾಂತರ ಕೊಡ್ಬೋದು? ದುಡ್ಡು ಕೊಡ್ಬೋದು. ಈಗ ಎಷ್ಟೋ ಜನಕ್ಕೆ ಏನಾದರೂ ಸಹಾಯ ಮಾಡಬೇಕು, 1 ಟನ್ನು ಎಮ್ಸಂಡ್ ಕೊಡಿಸ್ತೀನಿ ಅಂತಾರೆ, 1 ಟನ್ 700 ರೂಪಾಯಿ ಇದೆ ಇವಾಗ. ಅಥವಾ ಒಂದು ಲೋಡ್ ಕೊಡಿಸ್ತೀನಿ ಅಂತಾರೆ, ಒಂದು ಲೋಡು ಇವಾಗ ಹೆಚ್ಚು ಕಮ್ಮಿ 25,000-30,000ವರೆಗೂ ಇದೆ. ಅಥವಾ ಒಂದು ಕಲ್ಲು ಕೊಡಿಸ್ಬೇಕು, ಒಂದು ಇಟ್ಟಿಗೆ ಕೊಡಿಸ್ಬೇಕು, 32 ರೂಪಾಯಿ ಇದೆ. ಒಂದು ಇಟ್ಟಿಗೆ ಕೊಡಿಸಿ, ಎಲ್ರಿಗೂ ಒಂದೊಂದು ಇಟ್ಟಿಗೆ ತಂದು ಕೊಡಿ, ಎಲ್ರಿಗೂ 1 kg ಕಬ್ಬಣ ಕೊಡಿ. ಸೂರ್ಯ ಚಂದ್ರ ಇರೋರ್ಗೂ ಶಾಶ್ವತವಾಗಿರುತ್ತೆ. ತಂದೆನ ಕಳ್ಕೊಂಡಿರ್ತೀರಾ, ತಾಯಿನ ಕಳ್ಕೊಂಡಿರ್ತೀರಾ, ಅಥವಾ ಲವರ್ ಕೈ ಕೊಟ್ಟೋಗಿರ್ತಾರೆ, ಅಥವಾ ಲವರ್ ಏನೋ ಒಂದು ಕಾರಣಾಂತರಗಳಿಂದ ಬಿಟ್ಟೋಗಿರ್ತಾರೆ, ಅಥವಾ ಏನೋ ಒಂದು ಕಾರಣದಿಂದ ಡೆತ್ ಕೂಡ ಆಗಿರ್ತಾರೆ. ಅವ್ರ ಹೆಸರು ಕೊರಗ್ತಾ ಇರ್ತೀರಾ, ಎಣ್ಣೆ ಹೊಡೆದು ಖಾಲಿ ಮಾಡ್ತಿರ್ತೀರಾ, ಏನೋ ಒಂದು ಮಾಡ್ತಿರ್ತೀರಾ. ಸೊ ಆ ದುಡ್ಡಲ್ಲಿ ನಿಮ್ಮ ಲವರ್ ಹೆಸರಲ್ಲೋ ಅಥವಾ ನಿಮ್ಮ ತಂದೆ ತಾಯಿ ಹೆಸರಲ್ಲೋ ಶಾಶ್ವತವಾಗಿರುತ್ತಲ್ಲ, ಒಂದು ಪಿಲ್ಲರ್ ಹಾಕ್ಸಿ ನಿಮ್ಮ ತಂದೆದು ಅಂತ. ಏನಣ್ಣ, ಇವಾಗ 40-50 ಪಿಲ್ಲರ್ ಬರುತ್ತೆ. ಅಪ್ಪ ಇದು ನಮ್ಮ ಅಮ್ಮಂದು, ಇದು ನಮ್ಮ ಅಪ್ಪನ ಪಿಲ್ಲರು, ಇದು ನನ್ನ ಇಷ್ಟಪಟ್ಟಿದ್ದು ಹುಡುಗಿ ಪಿಲ್ಲರು. ಅದ್ರ ಮೇಲೆ ಆಶ್ರಮ ನಿಂತಿದೆ. ಈಗ ತಾಜ್ ಮಹಲ್ ಶಹಜಾನ್ ಕಟ್ಟೋರಂತೆ. ಎಲ್ಲರೂ ಸೇರಿ ಬನ್ನಿ ಒಂದು ಅನಾಥಾಶ್ರಮ ಕಟ್ಟೋಣ ಕರ್ನಾಟಕದಲ್ಲಿ. ಶಹಜಾನ್ ಅವರು, ನನಗಷ್ಟು ಅದ್ರ ಹಿಸ್ಟ್ರಿ ಗೊತ್ತಿಲ್ಲ, ಪಾಪ ಸುಳ್ಳು ಹೇಳ್ಬೇಡ, ಯಾಕೆ ಇಲ್ದಿದ್ದೆಲ್ಲ ತಿಳ್ಕೊಂಡು ಹೇಳಕ್ಕೆ. ಶಹಜಾನ್ ಅವರು ಅವ್ರ ಲವರ್ಗೋಸ್ಕರ ತಾಜ್ ಮಹಲ್ ಕಟ್ಟೋದು ಅಂತ ಹೇಳ್ತಾರೆ. ಶಹಜಾನ್ ಅವರು ತಮ್ಮ ಲವರ್ಗೋಸ್ಕರ ತಾಜ್ ಮಹಲ್ ಕಟ್ಟೋದಂತ. ಸೊ ನನಗೆ ತಾಜ್ ಮಹಲ್ ಕಟ್ಟಕ್ಕಂತೂ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ನಾನು ಒಂದು ಅನಾಥಾಶ್ರಮ ಕಟ್ತಾ ಇದ್ದೀನಿ, ಬನ್ನಿ ಎಲ್ಲರೂ ಒಂದೊಂದು ಪಿಲ್ಲರ್ ಆಗಿ. ನೀವು ಯೋಗೇಶ್ವರೇ, ನಮ್ಮ ತಂದೆದೊಂದು ಪಿಲ್ಲರ್ ಇಕ್ರಿ ಇಲ್ಲಿ, ನಮ್ಮ ತಾಯಿದೊಂದು ಪಿಲ್ಲರ್ ಇಕ್ರಿ, ನನ್ನ ಲವರ್ದೊಂದು ಪಿಲ್ಲರ್ ಇಕ್ರಿ, ನಮ್ಮ ಅಜ್ಜಿದೊಂದು ಪಿಲ್ಲರ್ ಇಕ್ರಿ. ಇಲ್ಲ ನಾನು ಯಾವುದೋ ಒಂದು ದೇವ್ರನ್ನ ನಂಬಿದ್ದೀನಿ, ರಾಘವೇಂದ್ರ ಸ್ವಾಮಿನೋ ಅಥವಾ ನಿಮಗೆ ಶನೇಶ್ವರ ಸ್ವಾಮಿನೋ ಅಥವಾ ಸಾಯಿಬಾಬಾನೋ ಅಥವಾ ಚಾಮುಂಡೇಶ್ವರಿನೋ ಯಾವುದೋ ಒಂದು ದೇವ್ರನ್ನ ನಂಬಿದಿರಿ, ನಮ್ಮ ಅಮ್ಮನ ಹೆಸರಲ್ಲಿ ಒಂದು ಪಿಲ್ಲರ್ ಕಟ್ಟಿಸ್ರಿ, ಇದನ್ನು ಆಗುತ್ತಲ್ಲ. ಅಲ್ಲ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ರೆ ನಾವೇ ಕೊಡಬೇಕು ಪಿಲ್ಲರ್ ಕಟ್ಟಕ್ಕೆ ಸರ್? ನಾವೇನೇ ಕೊಡಬೇಕು ಅಂತ ಸರ್? ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಕೊಡಿ, ಇಲ್ಲಾಂದರೆ ಬೇಡ. ನಿಮಗೆ ಕೊಡೋ ಮನ್ಸಿದ್ರೆ ಮಾತ್ರ ಕೊಡಿ ಅಂತ ಕೇಳ್ತಾ ಇರೋದು. ನೀವು ಕೊಡಬಾರ್ದು ಅಂತಿದ್ರೆ ಬೇಡ. ಈಗ ನಮಗೇನು, ನಾವು ಅದನ್ನು ಯಾವುದು ಒತ್ಕೊಂಡು ಹೋಗಲ್ವಲ್ಲ ಸಮಾಜಕ್ಕೆ. ಈಗ ನೋಡಿ ಸರ್, ನಮಗೆ ಸಹಾಯ ಮಾಡ್ಬೇಕಂತ ಆಸೆ ಇದೆ, ಸಹಾಯ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ದೇವ್ರು ನಮ್ಗೆ ಆ ಶಕ್ತಿ ಕೊಟ್ಟಿಲ್ಲ. ಯಾರೋ ಒಬ್ರು ಸಹಾಯ ಮಾಡ್ತಿದ್ದಾರೆ, ಅವ್ರಿಗೆ ನಾವು 1 ರೂಪಾಯಿ ಸಹಾಯ ಮಾಡಿದ್ರೆ ಆ ಒಂದು ಕೆಲಸ ಅದ್ಭುತವಾಗಿ ನಡೀತದಲ್ಲ. ದೇವ್ರು ಏನು ಹೇಳ್ತಾನೆ, ಅನ್ನ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಅನ್ನ ಹಾಕುವವರ ಮನೆ ತೋರಿಸು ಅಂತ ಹೇಳ್ತಾನೆ. ನನಗೆ ಊಟ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಸರ್, ದೇವ್ರು ನನಗೆ ಕೊಟ್ಟಿಲ್ಲ. ನೋಡಪ್ಪ, ನಮ್ಮ ಮನೇಲಿ ಊಟ ಇಲ್ಲ, ನೋಡು ಅಲ್ಲೊಂದು ಮನೆ ಕಾಣ್ತೈತೆ, ಅವ್ರ ಮನೇಲಿ ಊಟ ಹಾಕ್ತಾರೆ, ಅಲ್ಲಿ ಹೋಗೋ ಅನ್ನೋ ತಪ್ಪಿದೆಯಾ? ನಿಮ್ಮನ್ನು ಅದನ್ನೇ ಹೇಳ್ತಾರೆ, ನೀವು ಆ ಕೆಲಸ ಮಾಡಿ ಅಂತ. ನಿಮಗೆ ಆ ಕೊಡೋಕ್ಕೆ ಆಗಲ್ವಾ? ಆ ಶಕ್ತಿ ನಿಮಗೆ ದೇವ್ರು ಕೊಟ್ಟಿಲ್ವಾ? ಪಕ್ಕದವ್ನಿಗೆ ಹೇಳಿ, ಅಣ್ಣ ನನ್ನ ಕೈಲಿ ಆಗಲ್ಲ, ಇಲ್ಲೊಬ್ರು ಏನೋ ಮಾಡ್ತಾವ್ರೆ, ನಿಮ್ಗೆ ಸರಿ ಅನ್ಸಿದ್ರಲ್ಲಿ ಒಂದು ಏನೋ ಕೊಡಿ, ಆಗತ್ತಲ್ಲ. ಈ ಕೆಲಸನೂ ಆಗಲ್ವಾ ಸರ್?
ಅದನ್ನೇ ನಾವು ಕೇಳ್ತಾ ಇರೋದು. ಕೊಡಲೇಬೇಕು ಅನ್ನೋಕ್ಕೂ ನಾವು ಯಾರೂ ಅಲ್ಲ, ಕೊಡಬೇಡಿ ಅನ್ನೋಕ್ಕೂ ನಾವು ಯಾರೂ ಅಲ್ಲ. ಕೊಟ್ಟರೆ ಒಂದು ಧರ್ಮದ ಕಾರ್ಯ ನಡೀತದೆ, ಕೊಡದೇ ಇದ್ರೂ ನಡೀತದೆ ಸರ್, ನಡೀತದೆ. ಹೆಂಗೋ ಶನೀಶ್ವರ ನಡ್ಸ್ಕೊಂಡು ನಡೆದೇ ನಡೀತದೆ. ಇದು ಕಲಿಯುಗದ ಸಿದ್ಧಾಂತ. ನೀವು ಕೊಡಬೇಕಂತ ಮನ್ಸು ಮಾಡಿದ್ರೂ ನಡೀತದೆ, ಕೊಡಬಾರ್ದಂತ ಡಿಸೈಡ್ ಮಾಡಿದ್ರೂ ನಡೀತದೆ. ಆ ಭಗವಂತನ ನಿರ್ಣಯ ಏನಿರುತ್ತೋ ಅದು ಹಾಗೆ ಆಗುತ್ತೆ. ಅವ್ನು ಮಾಡಿಸ್ಬೇಕಂತ ಡಿಸೈಡ್ ಮಾಡಿದ್ರೆ ಅವನು ಕ್ಷಣಿಕ. ನಾಳೆ ಬೆಳಿಗ್ಗೆನೂ ಏನು ಬೇಕಾದ್ರೂ ಆಗ್ಬೋದು, ಚಮತ್ಕಾರ. ನಾಳೆ ಬೆಳಿಗ್ಗೆನೂ ಏನು ಬೇಕಾದ್ರೂ ಆಗ್ಬೋದು, ನಾಳೆ ಯಾರೋ ಒಬ್ರು ಬರ್ಬೋದು, ಯೋಗೇಶ್ ಮಾಡಿರಿ ನಾನೊಂದು 1000 ಇಟ್ಟಿಗೆ ಕೊಡಿಸ್ತೀನಿ, 5000 ಇಟ್ಟಿಗೆ ಕೊಡಿಸ್ತೀನಿ, ತೊಗೊಳ್ರಿ ಒಂದು 10 ಟನ್ ಕಬ್ಬಣ ನಾನು ಕೊಡಿಸ್ತೀನಿ ಅಂತ ಯಾರೋ ಹೇಳ್ಬೋದು, ಗೊತ್ತಿಲ್ಲ. ನಂಬಿಕೆ ಇಡಬೇಕು ಸರ್ ದೇವ್ರ ಮೇಲೆ. ದೇವ್ರ ಮೇಲೆ ವಿಶ್ವಾಸ ಇಡದೆ ನಾನು ದೇವ್ರ ಎಲ್ಲಿ ಕಾಣಿಸ್ಬಿಡ್ತಾನ, ದೇವ್ರು ನೋಡಿದ್ದೀರಾ ನೀವು ಅಂತ ಕೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ನಾನು ಕೇಳೋದೇನು, ನಾವು ಮಾಡೋ ಕೆಲಸದಲ್ಲೇ ದೇವ್ರಿದ್ದಾನೆ, ಒಳ್ಳೆ ಮನಸ್ಸಿಂದ ನೋಡ್ಬೇಕಷ್ಟೇ ನಾವು.